ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಮುಲ್ತಾನಿ ಮಿಟ್ಟಿ ಅಂದರೆ ಏನು, ಅದನ್ನ ನಾವು ಹೇಗೆಲ್ಲ ಬಳಸ್ಕೊಂಡು ನಮ್ಮ ಮುಖದ ಸೌಂದರ್ಯನ ಹೆಚ್ಚಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮುಲ್ತಾನ್ ಮಿಟ್ಟಿ ಇದು ಒಂದು ಬಹಳ ಫೇಮಸ್ ಆದಂತಹ ಒಂದು ಫೇಸ್ ಪ್ಯಾಕು. ಮುಲ್ತಾನಿ ಅಂತಂದರೆ ಅದು ಒಂದು ಊರಿನ ಹೆಸರು. ಆ ಊರಿನ ಜ್ವಾಲಾಮುಖಿಯ ಬೂದಿ ಮಿಶ್ರಿತ ಮಣ್ಣಿನಿಂದ ಮುಲ್ತಾನ್ ಮಿಟ್ಟಿ ಬರುತ್ತೆ. ಮಿಟ್ಟಿ ಅಂದರೆ ಮಣ್ಣು ಅಂತ ಅರ್ಥ. ಈ ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಬೆಟೋನೈಟ್ ಇದ್ದು ಚರ್ಮ ಹೊಳೆಯುವಂತೆ ಮಾಡುವ ಗುಣನ ಹೊಂದಿದೆ. ಇದನ್ನ ನಾವು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡಿದಾಗ ಚರ್ಮದಲ್ಲಿರುವಂತಹ ಡೆಡ್ ಸ್ಕಿನ್ನು, ಧೂಳು ಮತ್ತೆ ಆಯಿಲ್ ಕಂಟೆಂಟ್ನೆಲ್ಲ ಇದು ರಿಮೂವ್ ಮಾಡುತ್ತೆ. ಮತ್ತೆ ಇದು ಮುಖದ ಚರ್ಮ ಮುಚ್ಕೊಂಡಿರುವಂತಹ ರಂಧ್ರನ ಓಪನ್ ಮಾಡುವಂತಹ ಗುಣ ಹೊಂದಿದೆ. ಇದರಿಂದ ನಮ್ಮ ಮುಖದ ಚರ್ಮ ಪಳಪಳ ಅಂತ ಹೊಳೆಯುತ್ತೆ. ಈ ಮುಲ್ತಾನಿ ಮಣ್ಣಿನಲ್ಲಿ ಆಯಿಲ್ನ ಹೀರಿಕೊಳ್ಳುವಂತಹ ಗುಣ ಇದೆ. ಆದ್ರಿಂದ ಇದು ಆಯಿಲ್ ಸ್ಕಿನ್ ಇರೋರ್ಗಂತೂ ಬಹಳ ಒಳ್ಳೆಯದು ಅಂತಾನೆ ಹೇಳ್ಬೋದು. ಮತ್ತೆ ಚರ್ಮದಲ್ಲಿರುವಂತಹ ಎಕ್ಸೆಸ್ ಸೀಬಮ್ಮು ಮತ್ತೆ ಗ್ರೀಸಿ ಸ್ಕಿನ್ಗೆ ಬಹಳ ಒಳ್ಳೆಯದು. ಇದರಲ್ಲಿರುವಂತಹ ಆಂಟಿ ಇನ್ಫ್ಲಮೇಟರಿ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಯಿಂದ ಮುಖದಲ್ಲಿರುವಂತಹ ಮೊಡವೆನ ಬಹಳ ಬೇಗ ಇದು ಕಡಿಮೆ ಮಾಡುತ್ತೆ. ಇದರ ಫೇಸ್ ಪ್ಯಾಕ್ ಒಣಗಿದ ಮೇಲೆ ಮುಖದ ಮೇಲಿನ ಚರ್ಮನ ಇದು ಟೈಟ್ ಮಾಡುತ್ತೆ. ಇದರಿಂದ ಮುಖದ ಮೇಲೆ ಇರುವಂತಹ ರಿಂಕಲ್ಸು ಮತ್ತೆ ಕೆನ್ನೆ ಜೋತ್ ಬಿದ್ದಿರೋದು, ಕಣ್ಣಿನ ಸುತ್ತ ಚರ್ಮದ ನೆರಿಗೆ ಮತ್ತೆ ಹಣೆ ಮೇಲಿರುವಂತಹ ನೆರಿಗೆ ಇರೋರು ಇದನ್ನ ಬಳಸಿದ್ರೆ ರಿಂಕಲ್ಸು ಕಡಿಮೆ ಆಗುತ್ತೆ. ಈ ಫೇಸ್ ಪ್ಯಾಕ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಚರ್ಮದ ರಂಧ್ರಗಳು ಓಪನ್ ಆಗೋ ತರ ಮಾಡಿ ವೈಟ್ ಹೆಡ್ಸು ಮತ್ತೆ ಬ್ಲ್ಯಾಕ್ ಹೆಡ್ಸು ಫಾರ್ಮ್ ಆಗೋದನ್ನ ತಡೆಯುತ್ತೆ. ಈಗಾಗಲೇ ಮುಖದಲ್ಲಿ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಏನಾದರೂ ಇದ್ರೆ ಅದನ್ನ ರಿಮೂವ್ ಮಾಡಿ ಚರ್ಮ ಕಾಂತಿಯುತವಾಗಿ ಹೊಳೆಯುವಂತೆ ಮಾಡುತ್ತೆ. ಇದಿಷ್ಟು ಮುಲ್ತಾನಿ ಮಿಟ್ಟಿನ ಉಪಯೋಗಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ನಮಗೆ ಅಂತ ತಿಳಿಸ್ಕೊಟ್ಟೆ. ಈಗ ನೆಕ್ಸ್ಟು ಮುಲ್ತಾನಿ ಮಿಟ್ಟಿನ ನಾವು ಯಾವ್ಯಾವ್ದು ಇಂಗ್ರೀಡಿಯೆಂಟ್ಸ್ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಮತ್ತು ಯಾವ್ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ನಾವು ಇದನ್ನ ಮಿಶ್ರಣ ಮಾಡಿಕೊಂಡು ನಾವು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೊಳ್ಬೋದು, ಹೀಗೆ ಯೂಸ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸು ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊ. ಇವಾಗ ಮೊದಲನೇ ಮೆಥಡು, ನಿಮ್ಗೇನಾದರೂ ಒಣಗಿದ ಚರ್ಮ ಅಂದರೆ ಡ್ರೈ ಸ್ಕಿನ್ ಇದ್ರೆ ನಾನೀಗ ಹೇಳೋ ಮೆಥಡ್ನ ನೀವು ಯೂಸ್ ಮಾಡ್ಬೋದು. ಮೊದಲನೇದಾಗಿ ನೀವು ಮುಲ್ತಾನಿ ಮಿಟ್ಟಿನ ನಿಮ್ಮ ಮುಖ ಮತ್ತು ಕತ್ತಿನ ಭಾಗದ ಅಳತೆಗೆ ತಕ್ಕಷ್ಟು ತಗೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಫೈನ್ ಪೇಸ್ಟ್ ಥರ. ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ, ಜಾಸ್ತಿ ನೀರು ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ ಮತ್ತು ನೀಟಾಗಿ ಫೇಸ್ ಪ್ಯಾಕು ಕೂರಲ್ಲ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಫೈನ್ ಪೇಸ್ಟ್ ಥರ ಮಾಡಿಕೊಂಡು ಒಂದು ಬ್ರಷು ಅಥವಾ ಕಾಟನ್ ರೋಲ್ನ ಸಹಾಯದಿಂದ ಮುಖಕ್ಕೆ ಮತ್ತು ಕತ್ತಿನ ಭಾಗಕ್ಕೆ ಈಕ್ವಲ್ ಆಗಿ ನೀಟಾಗಿ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ. ಒಂದು 15ರಿಂದ 20 ನಿಮಿಷ ಒಣಗೋಕೆ ಬಿಡಿ. ಅದಾದಮೇಲೆ ತಣ್ಣೀರಿನಿಂದ ಮುಖನ ವಾಶ್ ಮಾಡ್ಕೊಳ್ಳಿ. ಮತ್ತು ಟವಲ್ನಲ್ಲಿ ಉಜ್ಜಕ್ಕೆ ಹೋಗಬೇಡಿ, ನಿಧಾನವಾಗಿ ಮಾಪ್ ಮಾಡಿ, ಅಂದರೆ ನಿಧಾನವಾಗಿ ನೀರು ಎಕ್ಸೆಸ್ ಇರುವಂತಹ ನೀರೆಲ್ಲ ರಿಮೂವ್ ಆಗೋವರೆಗೆ ನೀಟಾಗಿ ಒತ್ತಿ. ನೆಕ್ಸ್ಟು ಯಾವುದಾದ್ರೂ ಒಂದು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ. ಇದರಿಂದ ನಿಮ್ಮ ಮುಖ ಕಾಂತಿಯುತವಾಗಿ ಹೊಳೆಯುತ್ತೆ. ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಇದರಿಂದ ಒಂದು ಒಳ್ಳೆ ಬೆನಿಫಿಟ್ಟು ನಿಮಗೆ ಸಿಗುತ್ತೆ. ನೆಕ್ಸ್ಟು ಮುಖದಲ್ಲಿ ಆ್ಯಕ್ನಿ ಅಂದರೆ ಮೊಡವೆ ಇರೋರು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಮುಲ್ತಾನಿ ಮಿಟ್ಟಿನ ಮಿಕ್ಸ್ ಮಾಡಿಕೊಂಡು ಹಚ್ಚೋದ್ರಿಂದ ಬೇಗ ನಿಮ್ಮ ಮುಖದಲ್ಲಿರುವಂತಹ ಮೊಡವೆನ ಕಡಿಮೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 1 ಟೇಬಲ್ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿನ ತಗೊಳ್ಳಿ, ಇನ್ನೊಂದು ಟೇಬಲ್ ಸ್ಪೂನಷ್ಟು ಶ್ರೀಗಂಧದ ಪೌಡರ್ನ ತಗೊಳ್ಳಿ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ತಗೊಳ್ಳಿ. ಇದನ್ನು ನೀರು ಹಾಕಿ ಥಿಕ್ ಪೇಸ್ಟ್ ಥರ ಮಾಡ್ಕೊಳ್ಳಿ. ಅದನ್ನು ನಿಮಗೆ ಮುಖದಲ್ಲಿ ಮೊಡವೆ ಇರೋ ಕಡೆ ಎಲ್ಲ ನೀಟಾಗಿ ಅಪ್ಲೈ ಮಾಡಿ. ಒಂದು 15ರಿಂದ 20 ನಿಮಿಷ ಬಿಟ್ಟು ತಣ್ಣೀರಿನಿಂದ ವಾಶ್ ಮಾಡ್ಕೊಳ್ಳಿ. ಇದನ್ನು ನೀವು ವಾರದಲ್ಲಿ 4 ದಿನ ಮಾಡಿದ್ರೆ ನಿಮ್ಮ ಮುಖದಲ್ಲಿರುವಂತಹ ಮೊಡವೆ ಬಹಳ ಬೇಗ ಕಡಿಮೆ ಆಗುತ್ತೆ. ನೆಕ್ಸ್ಟು ನಾನು ಇವಾಗ ನಿಮಗೆ ನಿಮ್ಮ ಮುಖದ ಮೇಲೆ ಇರುವಂತಹ ಡೆಡ್ ಸ್ಕಿನ್ನ ರಿಮೂವ್ ಮಾಡೋಕ್ಕೆ ಯಾವ ರೀತಿ ಮುಲ್ತಾನಿ ಮಿಟ್ಟಿನ ನಾವು ಯೂಸ್ ಮಾಡಿಕೊಂಡ್ರೆ ನಮ್ಗೆ ಒಳ್ಳೆ ಎಫೆಕ್ಟ್ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. 2 ಟೇಬಲ್ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿನ ತಗೊಳ್ಳಿ. ಮತ್ತು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಪಪಾಯ ಪಲ್ಪ್ ಅಂದರೆ ಹಣ್ಣಾಗಿರೋ ಪರಂಗಿ ಹಣ್ಣಿರುತ್ತಲ್ಲ, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಮುಲ್ತಾನಿ ಮಿಟ್ಟಿ ಒಳಗಡೆ ಹಾಕಿ ಚೆನ್ನಾಗಿ
ಫೈನ್ ಪೇಸ್ಟ್ ಥರ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿ ಒಂದು 15ರಿಂದ 20 ನಿಮಿಷ ಒಣಗಕ್ಕೆ ಬಿಡಿ. ಆಮೇಲೆ ತಣ್ಣೀರಿನಿಂದ ಮುಖನ ವಾಶ್ ಮಾಡ್ಕೊಳ್ಳಿ. ಇದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಡೆಡ್ ಸ್ಕಿನ್ ಎಲ್ಲ ಬಹಳ ಬೇಗ ರಿಮೂವ್ ಆಗುತ್ತೆ ಮತ್ತು ನಿಮ್ಮ ಮುಖಕ್ಕೆ ಒಂದು ಒಳ್ಳೆ ಶೈನಿಂಗು ಸಿಗುತ್ತೆ. ನೆಕ್ಸ್ಟು ನಿಮ್ಮ ಮುಖದಲ್ಲಿ ಬಹಳ ದಿನದಿಂದ ಇರುವಂತಹ ಹಳೆಯ ಕಪ್ಪು ಕಲೆನ ಹೇಗೆ ನಾವು ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡಿಕೊಂಡು ಅದನ್ನ ರಿಮೂವ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ. 1 ಟೇಬಲ್ ಸ್ಪೂನು ಮುಲ್ತಾನಿ ಮಿಟ್ಟಿನ ತಗೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಗ್ಲಿಸರಿನ್ನ ತಗೊಳ್ಳಿ. ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸು ಅಂದರೆ ನಿಂಬೆಹಣ್ಣಿನ ರಸ ಮತ್ತು 1/2 ಟೇಬಲ್ ಸ್ಪೂನಷ್ಟು ರೋಸ್ ವಾಟ್ರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಿ ಒಂದು 15ರಿಂದ 20 ನಿಮಿಷ ಒಣಗಕ್ಕೆ ಬಿಡಿ. ಮತ್ತು ತಣ್ಣೀರಿನಿಂದ ನೀಟಾಗಿ ಮುಖನ ವಾಶ್ ಮಾಡ್ಕೊಳ್ಳಿ. ಇದನ್ನು ಕೂಡ ನೀವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ತುಂಬ ದಿನಗಳಿಂದ ನಿಮ್ಮ ಮುಖದಲ್ಲಿರುವಂತಹ ಕಪ್ಪು ಕಲೆಯೆಲ್ಲ ಬಹಳ ಬೇಗ ಕಡಿಮೆ ಆಗುತ್ತೆ. ನಿಮ್ಮ ಮುಖ ಒಳ್ಳೆ ಕಲರ್ ಬರುತ್ತೆ. ನೆಕ್ಸ್ಟು ನಿಮ್ಮ ಮುಖ ಒಳ್ಳೆ ಕಾಂತಿಯುತವಾಗಿ ಹೊಳಿಬೇಕು ಅಂದರೆ ನಾನು ಇವಾಗ ಒಂದು ಮೆಥಡ್ನ ತಿಳಿಸ್ಕೊಡ್ತೀನಿ. ಆ ಮೆಥಡ್ನು ಕೂಡ ನೀವು ಫಾಲೋ ಮಾಡ್ಬೋದು. ಮುಲ್ತಾನಿ ಮಿಟ್ಟಿ ಮತ್ತು ಆಲೋವೆರಾ ಜೆಲ್ಲು ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತಗೊಂಡು ಒಂದು ತಿಕ್ ಪೇಸ್ಟ್ ಆಗಿ ತಯಾರಿಸ್ಕೊಳ್ಳಿ. ಅದನ್ನು ನಿಮ್ಮ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. 15ರಿಂದ 20 ನಿಮಿಷ ಅದು ಒಣಗಕ್ಕೆ ಬಿಡಿ. ನೆಕ್ಸ್ಟು ತಣ್ಣೀರಿನಿಂದ ನೀಟಾಗಿ ಮುಖನ ವಾಶ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಮುಖ ಕಾಂತಿಯುತವಾಗಿ ಹೊಳೆಯುತ್ತೆ. ಇದನ್ನು ವಾರಕ್ಕೆ 4 ದಿನ ಮಾಡಿದ್ರೆ ಒಳ್ಳೆ ರಿಸಲ್ಟು ನಿಮಗೆ ಸಿಗುತ್ತೆ. ನೆಕ್ಸ್ಟು ಇನ್ನೊಂದು ಮೆಥಡ್ ಯಾವುದಪ್ಪ ಅಂದರೆ 2 ಟೇಬಲ್ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ತಗೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಶ್ರೀಗಂಧದ ಪೌಡರ್ನ ತಗೊಳ್ಳಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಳನೀರು ಕೊಕೊನಟ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇನ್ನು 2 ಸ್ಪೂನ್ನಷ್ಟು ಹೈ ಫ್ಯಾಟ್ ಮಿಲ್ಕ್ ಅಂದರೆ ತುಂಬ ಗಟ್ಟಿಯಾಗಿರುವಂತಹ ಹಾಲನ್ನ ತಗೊಳ್ಳಿ. ಈ 4 ಕೂಡ ಚೆನ್ನಾಗಿ ತಿಕ್ ಪೇಸ್ಟ್ ಥರ ಮಿಶ್ರಣ ತಯಾರಿಸ್ಕೊಳ್ಳಿ. ಇದನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಒಂದು 15ರಿಂದ 20 ನಿಮಿಷ ಬಿಟ್ಟು ತಣ್ಣೀರಿನಿಂದ ತೊಳೆಯೋದ್ರಿಂದ ನಿಮ್ಮ ಮುಖಕ್ಕೆ ಒಂದು ಒಳ್ಳೆ ಕಲರು ಇದರಿಂದ ಸಿಗುತ್ತೆ. ಮುಖ ಮಾಯಿಶ್ಚರ್ ಆಗಿಯೂ ಕೂಡ ಕಾಣುತ್ತೆ ಮತ್ತು ಪಳ ಅಂತ ಕೂಡ ಹೊಳೆಯುತ್ತೆ. ಮತ್ತು ಇದನ್ನು ಡ್ರೈ ಸ್ಕಿನ್ ಇರೋರು ಬಳಸಿದ್ರಂತೂ ಅವ್ರ ಮುಖಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದನ್ನು ಕೂಡ ವಾರದಲ್ಲಿ 4 ದಿನ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ನ ನೀವು ನೋಡ್ಬೋದು. ನೆಕ್ಸ್ಟು ಡ್ರೈ ಸ್ಕಿನ್ ಇರೋರು ಇನ್ನೊಂದು ಮೆಥಡ್ನಲ್ಲೂ ಕೂಡ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ನ ಬಳಸ್ಬೋದು. 1 ಟೇಬಲ್ ಸ್ಪೂನಷ್ಟು ಹೈ ಫ್ಯಾಟ್ ಮಿಲ್ಕ್ ತಗೊಳ್ಳಿ ಅಥವಾ ರೋಸ್ ವಾಟರ್ ತಗೊಳ್ಳಿ. ಇದನ್ನು 1 ಟೇಬಲ್ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿಗೆ ಸೇರಿಸಿ ಮಿಶ್ರಣ ಮಾಡಿ ತಿಕ್ ಪೇಸ್ಟ್ ಥರ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಿ 15ರಿಂದ 20 ನಿಮಿಷ ಬಿಟ್ಟು ತಣ್ಣೀರಿನಿಂದ ವಾಶ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಮುಖದಲ್ಲಿ ಡ್ರೈ ಸ್ಕಿನ್ ಇರೋರು ಇದನ್ನ ಬಳಸೋದ್ರಿಂದ ನಿಮ್ಮ ಮುಖ ಒಳ್ಳೆ ಮಾಯಿಶ್ಚರ್ ಆಗಿ ಕಾಣಿಸುತ್ತೆ. ಮತ್ತು ನಿಮ್ಮ ಮುಖದಲ್ಲಿ ಇರುವಂತಹ ಕಪ್ಪು ಕಲೆ ಡೆಡ್ ಸ್ಕಿನ್ಸು ಎಲ್ಲವೂ ಕೂಡ ರಿಮೂವ್ ಆಗುತ್ತೆ. ಇದನ್ನು ಕೂಡ ವಾರಕ್ಕೆ 4 ದಿನ ಮಾಡಿದ್ರೂ ಕೂಡ ಒಳ್ಳೆ ರಿಸಲ್ಟ್ನ ನೀವೇ ನೋಡ್ಬೋದು. ಇದಿಷ್ಟು ಮುಲ್ತಾನಿ ಮಿಟ್ಟಿನ ಯಾವ್ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ನಾವು ಮಿಶ್ರಣ ಮಾಡಿಕೊಂಡು ಬಳಸಿದ್ರೆ ಏನೇನೆಲ್ಲ ಬೆನಿಫಿಟ್ಸು ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.